ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ನಿಖಿಲ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪಾದಯಾತ್ರೆ ಇದಾಗಿದ್ದು ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ನಿಖಿಲ್ ನೇತೃತ್ವದಲ್ಲಿ ನಡೀತಾ ಇದೆ ಜೆಡಿಎಸ್ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ತೆಂಗಿನ ಸಸಿಗೆ ನೀರು ಹಾಕಿ ಪಾದಯಾತ್ರೆಗೆ ಚಾಲನೆ ನೀಡಿದೆ. ಬಿಡದಿ ಸಮರಕ್ಕೆ ಸಜ್ಜಾಗಿದೆ. ಈಗ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಿಎಂ ಡಿಕೆ ಸರ್ಕಾರದ ವಿರುದ್ಧ ನಿಖಿಲ್ ದಳಪತಿ ಕೆಂಡಾಮಂಡಲಗೊಂಡಿದ್ದಾರೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ಮಾಡುವುದಾಗಿ ಈಗಾಗಲೇ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಹಾಗಾದ್ರೆ ಈ ಪಾದಯಾತ್ರೆಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಎದುರಾಗುತ್ತಾ? ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ತಡೆ ನೀಡಿತ್ತು. ಇದರ ಮಧ್ಯೆ ಈಗ ದಳಪತಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಿತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈ ಬಿಡದಿ ಟೌನ್ಶಿಪ್ ಕೈ ಬಿಡಿ ಅಂತ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ನಿಖಿಲ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪಾದಯಾತ್ರೆ ಇದಾಗಿದೆ. ತಾವೆಲ್ಲರೂ ಗೌರವಾನ್ವಿತ ಪ್ರೀತಿಯ ಆತ್ಮೀಯ ರೈತ ಮುಖಂಡರೇ, ರೈತ ಮಹಿಳೆಯರೇ, ರೈತ ಯುವಕ ಮಿತ್ರರೇ, ಇವತ್ತಿನ ಪಾದಯಾತ್ರೆ ಕೇವಲ ಪಾದಯಾತ್ರೆಯಾಗಿ ಇವತ್ತು ನಾವು ಇದನ್ನ ಪ್ರಾರಂಭ ಮಾಡಿಲ್ಲ. ಏನಿದೆ, ಬಿಜೆಪಿಯ ನಾಯಕರೇನಿದ್ದಾರೆ, ನಮ್ಮ ಪಕ್ಷದ ಸುರೇಶ್ ಬಾಬು ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ ಇಲ್ಲಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಇದ್ದಾರೆ. ಒಬ್ಬೊಬ್ಬರ ಹೆಸರ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪಕ್ಕದ ಚಿಕ್ಕಬಳ್ಳಾಪುರದಿಂದಲೂ ಬಂದಿದ್ದೀರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀರಿ, ಚಿತ್ರದುರ್ಗದ ನಮ್ಮ ರೈತರು ಕಾಣ್ತಾ ಇದ್ದೀರಿ, ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಮ್ಮ ಈ ಒಂದು ಬೆಂಬಲಕ್ಕೆ ನನ್ನ ಈ ಭಾಗದ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೀರಿ ಬೆಳಗ್ಗೆಯಿಂದ, ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ನನ್ನ ರೈತ ಬಾಂಧವರು, ನನ್ನ ತಾಯಂದಿರ ಪರವಾಗಿ ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇನಿಟ್ಟಿರಲಿಲ್ಲ. ನಿನ್ನೆ ದಿನ ನಾನು ಯಾವ ಬೆಂಗಳೂರು ಮೈಸೂರು ರಸ್ತೆ BMICPA ಪ್ರಾಜೆಕ್ಟ್ನ ಬಗ್ಗೆ ಅವತ್ತು ಒಂದು ತೀರ್ಮಾನ ಏನಾಗಿತ್ತು, ಆ ತೀರ್ಮಾನದ ಪ್ರಕಾರ 5 ಟೌನ್ಶಿಪ್ಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿತ್ತು, ಅದು ಯಾವುದನ್ನೂ ಮಾಡದೆ ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು, ಆ ಒತ್ತಡಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನು ಇಟ್ಟಂಥದ್ದು. ನಮ್ಮ ಕಾಲದಲ್ಲಾಗಲಿ ಬಿಜೆಪಿಯ ಕಾಲದಲ್ಲಾಗಲಿ, ನಾವು ಈಗಿನ ಸರ್ಕಾರದಲ್ಲಿ ದ ಗ್ರೇಟ್ ಶಿವಕುಮಾರ್ ಯಾವೊಂದು ಪ್ರಾಥಮಿಕ ಅಧಿಸೂಚನೆ, ಅಂತಿಮ ಅಧಿಸೂಚನೆಯನ್ನೇನು ಹೊರಡಿಸಿದ್ದಾರೆ, 2025ನೇ ಇಸ್ವಿವರೆಗೆ ಈ ಭಾಗದಲ್ಲಿ ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿರಲಿಲ್ಲ. ಇವತ್ತು ಈ ಭಾಗದಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಬರಬೇಕಾದರೆ ಒಂದು ಸಂದೇಶ ನೋಡಿದೆ. ಈ ಸಂದೇಶದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಾನು ಈ ಭಾಗದ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ವಿದೇಶಗಳಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಸ್ತೆಗಳು, ಉದ್ಯಾನವನ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಭಾಗದ ಜನರ ಬದುಕಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೇನು 2 ಕೋಟಿ ಹಣ ನಿಗದಿಯಾಗಿತ್ತು, ಇವತ್ತಿನ ಸಂದೇಶದಲ್ಲಿ ನಿಮ್ಮ ಟಿವಿ ಇದರಲ್ಲಿದ್ದರು ನೋಡಿ, ಫೋನ್ಗಳಲ್ಲಿ 2 ಕೋಟಿಯಿಂದ 3 ಕೋಟಿ ಹೋಗೋರೀಗ. ಇದೇನು ಚೌಕಾಸಿ ವ್ಯಾಪಾರವಾ?
ಚೌಕಾಸಿ ವ್ಯಾಪಾರವ. ಇಲ್ಲಿ ಪಾಪ ಕನಕಪುರದೊಳಗಡೆ ದಲಿತ ಮುಖಂಡರು ಬಂದಿದ್ದಾರೆ. ನೀವು ಪೊಲೀಸ್ ಅಧಿಕಾರಿ ಬೇರೆ ಆಗಿದ್ರಲ್ವಾ, ಒಂದಿಷ್ಟು ರೆಕಾರ್ಡ್ಸ್ ಇಟ್ಕೊಂಡ್ ಬಂದವ್ರು ಇಲ್ಲಿ ನೋಡಿ. ಕನಕಪುರದಲ್ಲಿ ಆ ದಲಿತರ ಭೂಮಿನ ಕೋಟಿ ಜಮೀನ ಲೂಟಿ ಮಾಡಿ ಅವರ ರೆಕಾರ್ಡ್ ಇಲ್ಲಿ ಹಿಡ್ಕೊಂಡು ಕೂತವ್ರೆ. ಕಳೆದ 10 ವರ್ಷದಿಂದ ಅಲಿತಾವ್ರೆ. ಇದು ಈ ಮಹಾನುಭಾವ ಮಾಡಿರೋದು. ಇದು ಸುಮ್ಮನೆ ಇಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ ನಮ್ಮ ರೈತ ಬಂಧುಗಳಿಗೆ. ಇವತ್ತು ಯಾವ ಒಂದು PMIC ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ನಲ್ಲಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ರೈತರು ಅವರ ಜಮೀನುಗಳನ್ನ ಇಲ್ಲಿವರೆಗೆ 30 ವರ್ಷದಿಂದ ಒಂದು ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಅವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. 4,000 ಕುಟುಂಬಕ್ಕೆ ಇನ್ನೂ ಸೈಟ್ ಕೊಟ್ಟಿಲ್ಲ. 30 ವರ್ಷದ ಕಾರ್ಯಕ್ರಮ. ಶಿವಕುಮಾರ್ ಅವರೇ, ನೀವೇ BMICPA ಅಂತ ಹೇಳಿ ಅಥಾರಿಟಿ ಮಾಡಿ, ಆ ಅಥಾರಿಟಿಯ ಅಧ್ಯಕ್ಷರು ಆ BMIC ಪ್ರಾಜೆಕ್ಟ್ಗೆ ಏನಪ್ಪ ಮಾಡಿದ್ದು ನೀವು? ಅದನ್ನೇ ಮಂಜಣ್ಣ ಅವ್ರು ಕೇಳ್ತಾ ಇರೋದು. ಇವತ್ತು 5 ಟೌನ್ಶಿಪ್ ಮನೆ ಹಾಳಾಗೋಗ್ಲಿ. ಬೆಂಗಳೂರು ಸುತ್ತಮುತ್ತ ರೈತರನ್ನ ಒಕ್ಕಲೆಬ್ಬಿಸಿ ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಹಲವಾರು ಬಡ ರೈತ ಕುಟುಂಬದ ಹಲವಾರು ಯುವಕರನ್ನ ಜೈಲಿಗೆ ಕಳಿಸಿ ಇವತ್ತಲ್ಲಿ ಜಮೀನು ಲೂಟಿ ಮಾಡಿದಿರಲ್ಲ. ಇಲ್ಲಿ ಹೊಸಕೆರೆಹಳ್ಳಿ ಹತ್ರ ನಮ್ಮ ಈ ಭಾಗದ ನಮ್ಮ ಯುವಕರು ಯಾರಾದರೂ ಓಡಾಟ ಮಾಡಿದ್ರೆ, ಹೊಸಕೆರೆಹಳ್ಳಿ ಗೇಟ್ ಇದೆಯಲ್ಲ, ಯಾವೊಂದು ಟೋಲ್ ಗೇಟು, ಅದರ ಪಕ್ಕದಲ್ಲಿ ಎದ್ದಿದೆ ನೋಡಿ, ಶೋಭಾ ಶೋಭಾ ಶೋಭಾ. ಯಾರ್ದಪ್ಪ ಅದು? ಅದು ನಿಮಗೆ ಮಾಡಲಿಕ್ಕೆ NOC ಕೊಡ್ತಾನೆ. ಇವ್ರ ಅಪ್ಪನ ಮನೆಯಿಂದ ಕೊಟ್ಟನ ಆ ನೈಸ್ ಕಂಪನಿಯವನು. ಇದನ್ನೇ ನಾನು ನಿನ್ನೆ ಪ್ರಶ್ನೆ ಮಾಡಿರೋದು. ಇವತ್ತು ಅಲ್ಲಿ ನಾನು ಹೇಳ್ತಾ ಇರೋದಲ್ಲ, ಈ ರಾಜ್ಯದ ಹೈಕೋರ್ಟ್ನಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ ಕಳೆದ 15 ದಿವಸದಿಂದ. ಕಳೆದ 23 ವರ್ಷಗಳಿಂದ ಸಾವಿರಾರು ರೈತರುಗಳಿಗೆ ಇನ್ನೂ 2000ನೇ ಇಸ್ವಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ರು KDBಯಿಂದ. ಇನ್ನೂ ಹಣ ಕೊಟ್ಟಿಲ್ಲ ಅವರಿಗೆ. ಕೋರ್ಟ್ ನಲ್ಲಿ ಹೇಳ್ತಾರೆ KDB ಅವರು ಮತ್ತೆ ನೈಸ್ ಕಂಪನಿ ಮಾಲೀಕ, KDBಯ ಇರ್ತಕ್ಕಂಥ ಆಕ್ಟ್ ಏನಿದೆ, ನಾವು ಯಾವ ಒಂದು ಭೂಮಿನ ರೈತರ ಭೂಮಿನ ವಶಪಡಿಸ್ಕೊತೀವಿ, ಅದು ತಕ್ಷಣಕ್ಕೆ ನಮ್ಮ ರಾಜ್ಯ ಸರ್ಕಾರದ ಆಸ್ತಿ. ನಾವು ಯಾವಾಗ ಬೇಕಾದರೂ ದುಡ್ಡು ಕೊಡಬಹುದು. 10 ವರ್ಷ ಆಗಬಹುದು, 20 ವರ್ಷ ಆಗಬಹುದು. ನಮಗೆ ಆ ಪವರ್ ಇದೆ ಅಂತ ಹೇಳಿ ಕೋರ್ಟ್ ಮುಂದೆ ಹೇಳ್ತಾರೆ. ಈ ಭಾಗದ ನನ್ನ ರೈತ ಬಂಧುಗಳು ಯಾವ ಹೋರಾಟ ಮಾಡ್ತಾ ಇದ್ದೀರಿ, ಆ ಪರಿಸ್ಥಿತಿಗೆ ನಿಮ್ಮನ್ನು ದೂಡ್ತಾರೆ. ಈಗೇನೋ 4 ಜನಕ್ಕೆ ಮಿಠಾಯಿ ಹಂಚವ್ರೆ ನೋಡ್ತಾ ಇದ್ದೀನಿ. ಕೆಂಪೈನಪಾಳ್ಯದಲ್ಲಿ ಮತ್ತಿನ ಯಾವ್ದು ಒಡೆರಳ್ಳಿನ ಅಲ್ಲಿ ಆರೋಹಳ್ಳಿಗೆ ಬರುತ್ತೆ. ಆ ಭಾಗದಲ್ಲಿ 4 ಜನ 5 ಜನಕ್ಕೆ 3 ಗುಂಟೆ 4 ಗುಂಟೆಗೆ ಇವತ್ತು ಏನು ಚೆಕ್ ಕೊಟ್ಟಿದ್ದೀವಿ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರ ಮುಂದೆ. ಯಾರಪ್ಪ ಇವರಿಗೆ ಪವರ್ ಕೊಟ್ಟಿರೋದು? ಕಚೇರಿಲಿ ಕೂತ್ಕೊಂಡು ಅಧಿಕಾರಿಗಳ ಮುಖಾಂತರ ಅವ್ರ ಅಕೌಂಟಿಗೆ ಚೆಕ್ ಹೋಗಬೇಕು. ಬೀದಿಯಲ್ಲಿ ಚೆಕ್ ಹಿಡ್ಕೊಂಡ್ಬಿಟ್ಟು ಚೆಕ್ ಕೊಟ್ಟಿದ್ದೀನಿ ನೋಡಿ ಇದನ್ನ ಹೇಳ್ಕೊಂಡು ಯಾವ ವ್ಯಾಪಾರ ಮಾಡಕ್ ಹೊರಟಿದ್ದೀರಪ್ಪ? ಇಲ್ಲಿ ಅಶೋಕ್ ಅವರೊಂದು ಮಾತು ಹೇಳಿದ್ರಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವ ನೈಸ್ ಪ್ರಾಜೆಕ್ಟು ಇವತ್ತು ಹೇಳ್ತಾರೆ ದೇವೇಗೌಡರು ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರು ಕೂಸೆ. ಅದು ದೇವೇಗೌಡರು ರೈತರ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ವಶಪಡಿಸ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಆ ಕಂಪನಿಗೆ ಹೇಳಿದ್ರು ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ 1 ನಯಾ ಪೈಸಾ ಕೊಡಲ್ಲ, ಆ ದುಡ್ಡನ್ನ ನೀನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಬಂದಂತ ಸರ್ಕಾರಗಳಲ್ಲಿ ಇವರು ಏನೇನು ಬದಲಾವಣೆ ಮಾಡ್ಕೊಂಡ್ರು, ಅದರ ಮುಖಾಂತರ ರೈತರ ಭೂಮಿ ಎಲ್ಲ ಸರ್ಕಾರಿ ಭೂಮಿನ ಕೊಟ್ಟರು. ಸರ್ಕಾರಿ ಭೂಮಿನ ತಗೊಂಡೋಗಿ ಫ್ಲೆಡ್ಜ್ ಮಾಡ್ದ ಅವನು. ICIC ಬ್ಯಾಂಕಿಗೆ ಕೊಟ್ಟು ಅಲ್ಲಿ 150 ಕೋಟಿ ಸರ್ಕಾರದ ಆಸ್ತಿ ತಗೊಂಡೋಗಿ ಮಾರ್ಟ್ಗೇಜ್ ಮಾಡಿ 150 ಕೋಟಿ ತಂದು ಸರ್ಕಾರಿ ಕಟ್ಟದ, ಸರ್ಕಾರದ ಭೂಮಿ ತಗೊಂಡು. ಇದು ನಡ್ಕೊಂಡ್ಬಂದಿರೋದು ಹಲವಾರು ವಿಷಯ ಇದೆ. ನಾನು ಅದರ ಬಗ್ಗೆ ಈಗ ಮಾತನಾಡಲ್ಲ. ಯಾವ ಕೋರ್ಟ್ನಲ್ಲಿ ಮೊನ್ನೆ ದಿನ ಹೇಳಿದ್ದಾರೆ, ಈ ಟೋಲ್ನಲ್ಲಿ ಹಣ ಏನು ಸಂಗ್ರಹ ಮಾಡ್ತಾ ಇದ್ದಾನೆ ಅವನಿಗೆ ಯಾವುದೇ ಅಧಿಕಾರ ಇಲ್ಲ. ಟೋಲ್ನ ಕಟ್ತಾ ಇರ್ತಕ್ಕಂಥ ಹಣ ಏನಿದೆ, ಈ ಸರ್ಕಾರ ಅವರ ಜೊತೆ ಶಾಮೀಲಾಗಿದ್ದಾರೆ. ಇದನ್ನ ನಿಲ್ಲಿಸಬೇಕು ಅನ್ನೋದನ್ನ ನಾನು ಹೇಳ್ತಿಲ್ಲ. ಈ ರಾಜ್ಯದ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ನಾನು ನಾಡಿನ ಜನತೆಗೆ ನಿನ್ನೆ ಹೇಳಿದೆ, ಯಾರು ನೀವು ಟೋಲ್ನಲ್ಲಿ ಹಣ ಕಟ್ಟಬೇಡಿ.
ಇವತ್ತು ಈ ವಿಷಯದಲ್ಲಿ ಯಾವ ತೀರ್ಪು ಬಂದಿದೆ ಅದನ್ನ ಇವತ್ತು ಫಾಲೋ ಮಾಡಬೇಕು ಅಂತ ಹೇಳಿದ್ದೇನೆ. ಯಾರು ಹಣ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಈಗ ಅಶೋಕ್ ಅವರು ಹೇಳಿದ್ರಲ್ಲ, ಆ ನೈಸ್ದು ಅಸೆಂಬ್ಲಿಲಿ ಅಶೋಕ್ ಅವರೆಲ್ಲ ಚರ್ಚೆ ಮಾಡ್ತಾರೆ ಮುಂದಕ್ಕೆ. ಇವತ್ತು ನಮ್ಮ ಪಕ್ಷದ ಶಾಸಕರುಗಳು ತೀರ್ಮಾನ ಮಾಡಿದ್ದಾರೆ, ಚರ್ಚೆ ಮಾಡೋಣಂತೆ. ಆದರೆ ಒಂದು ಇವತ್ತು ಸತ್ಯ ಶೋಧನಾ ಸಮಿತಿ ಹೇಳಿದ್ರಲ್ಲ ನಮ್ಮ ಅಶೋಕಣ್ಣ ಅವರು, ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಇದು ಕಾಂಗ್ರೆಸ್ನವರು 2006ರಲ್ಲಿ ಈ ಸತ್ಯ ಶೋಧನಾ ಸಮಿತಿಯ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನನ್ನ ರೈತ ಬಂಧುಗಳು, ನಮ್ಮ ಬೈರಮಂಗಲದ ನನ್ನ ತಾಯಂದ್ರು ಇಲ್ಲಿ ಕೂತಿದ್ರೆ ದಯವಿಟ್ಟು ನೋಡ್ಬೇಕಿಲ್ಲಿ. 2006ರಲ್ಲಿ ಯಾವ ಸತ್ಯ